ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯವಾಗಿ ಒಂದೇ ವಾರಕ್ಕೆ ಗಂಡನನ್ನು ಬಿಟ್ಟು ಹೆಂಡತಿ ಯುವಕನ ಜೊತೆಗೆ ಪರಾರಿಯಾಗಿರುವಂತಹ ಘಟನೆಯೊಂದು ನಡೆದಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ದೂರು ಕೂಡ ದಾಖಲಾಗಿದೆ. ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯ, ಪ್ರೀತಿ, ಮದುವೆ, ಗಂಡನನ್ನು ಬಿಟ್ಟು ಪ್ರಿಯಕರನ ಜೊತೆಗೆ ಮಹಿಳೆ ಜೂಟ್. ನೆಲಮಂಗಲ ನಗರದ ಜಕ್ಕಸಂದ್ರದಲ್ಲಿ ಘಟನೆ ನಡೆದಿದೆ. ಪತ್ನಿಯ ಮದುವೆಯನ್ನು ನೋಡಿ ಶಾಕ್ ಆಗಿದ್ದಾನೆ ರಮೇಶ್ ಕುಟುಂಬ ಮತ್ತು ಅವರ ಸದಸ್ಯರು. 13 ವರ್ಷದ ಹಿಂದೆ ರಮೇಶ್ ಎಂಬುವರ ಜೊತೆಗೆ ಮದುವೆಯಾಗಿತ್ತಂತೆ ನೇತ್ರಾವತಿಗೆ. ಬಳಿಕ ಇನ್ಸ್ಟಾಗ್ರಾಮ್ನಲ್ಲಿ ಸಂತೋಷ್ ಎಂಬುವನ ಪರಿಚಯ ಆಗಿರುತ್ತೆ. ದೇವಸ್ಥಾನದಲ್ಲಿ ಈಗ ಮದುವೆಯಾಗಿ ಇನ್ಸ್ಟಾಗ್ರಾಮ್ನಲ್ಲಿಯೇ ವಿಡಿಯೋ ಶೇರ್ ಮಾಡಿಬಿಟ್ಟಿದ್ದಾರೆ. 1 ವಾರದ ಹಿಂದೆ ಸಂತೋಷನ ಜೊತೆಗೆ ಮದುವೆಯಾಗಿದ್ದಾಳೆ ನೇತ್ರಾವತಿ. ಪೊಲೀಸ್ ಭದ್ರತೆಯಲ್ಲಿ ಮನೆಗೆ ಬಂದಾಗ ನೇತ್ರಾವತಿಗೆ ಕ್ಲಾಸ್ ತೆಗೆದುಕೊಂಡ ಪ್ರಸಂಗ ನಡೆದಿದೆ. ನೆಲಮಂಗಲ ಟೌನ್ ಠಾಣೆಯಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಸ್ ದಾಖಲಾಗಿರುವಂಥದ್ದು. ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯವಾದ ಒಂದೇ ವಾರಕ್ಕೇನೆ ಗಂಡನಿಗೆ ಟಾಟಾ ಬೈ ಬೈ ಹೇಳಿ ಹೊಸ ಪ್ರಿಯಕರನ ಜೊತೆಗೆ ನೇತ್ರಾವತಿ ಪರಾರಿಯಾಗಿರುವಂತಹ ಘಟನೆ. ಈಗೇನು ನೀವು ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ, ಇದೇ ನೇತ್ರಾವತಿ ಪ್ರಿಯಕರನ ಜೊತೆಗೆ ಮದುವೆಯಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಶೇರ್ ಮಾಡಿರುವಂತಹ ವಿಡಿಯೋ ಇದು. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ಪ್ರಕಾಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, ಏನು ಕಥೆ ಇದು ಅಂಥೇಳಿ, ಸೋಷಿಯಲ್ ಮೀಡಿಯಾ ಏನೆಲ್ಲ ಅಧ್ವಾನಗಳಿಗೆ ಕಾರಣ ಆಗ್ತಾ ಇದೆ ನೋಡಿ. ಪರಿಚಯ ಆಗಿ ಒಂದೇ ವಾರದಲ್ಲಿ ಅದು ಯಾವ ನಂಬಿಕೆ ಮೇಲೆ ಹೋದ್ರು ಅಂಥೇಳಿ, ಈಗ ಈ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ. ಖಂಡಿತ ಪ್ರೇಮ್, ಏನಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾ ಯಾವ ಮಟ್ಟಿಗೆ ಒಂದು ಉಪಯೋಗ ಆಗ್ತದೆ ಮತ್ತೆ ಕೆಟ್ಟ ರೀತಿಯಲ್ಲಿ ಪರಿಣಾಮ ಬೀರ್ತದಕ್ಕೆ ಇದೊಂದೇ ಸಾಕ್ಷಿ, ಇದು ಕೂಡ ಸಾಕ್ಷಿ ಅಂತೇಳಿ ಹೇಳ್ಬೋದಾಗಿದೆ. ಏನಂತ ಹೇಳಿದ್ರೆ 13 ವರ್ಷಗಳ ಹಿಂದೆ ಒಬ್ಬ ಈಕೆ ರಮೇಶ್ ಜೊತೆ ಮದುವೆ ಆಗಿತ್ತು. ಈಗಾಗಲೇ ಒಬ್ಬ ಗಂಡು ಮಗ ಇರೋದು ಕೂಡ ಇರುವಂತದ್ದು. ಈಗ ಈ 1 ವಾರದ ಹಿಂದೆ ಈಕೆಗೆ ಒಂದು ಫೋನ್ ನಲ್ಲಿ ಒಂದು ಇನ್ಸ್ಟಾಗ್ರಾಮ್ ಇರುತ್ತೆ. ಆ ಇನ್ಸ್ಟಾಗ್ರಾಮ್ ನಲ್ಲಿ ಸಂತೋಷ್ ಎಂಬ ಯುವಕ ಒಂದು ಪರಿಚಯ ಆಗ್ತಾನೆ. ಪರಿಚಯ ಆದ ನಂತರದಲ್ಲಿ ಪ್ರೇಮಾಂಕುರ ಆಗಿರುವಂತದ್ದು, ಪ್ರೇಮ ಸಲಹೆ ಬಂದಿರುವಂತದ್ದು. ನಂತರ ಅವರಿಬ್ಬರು ಭೇಟಿಯಾಗಿ ನಂತರದಲ್ಲಿ ದೇವಸ್ಥಾನದಲ್ಲಿ ಹೋಗಿ ಮದುವೆ ಆಗಿರುವಂತಹ ಘಟನೆ ಕೂಡ ನಡೆದಿದೆ. ಆದ್ರೆ ರಮೇಶನಿಗೆ ಹೆಂಡತಿ ಊರ್ಗ್ ಹೋಗಿದ್ದಾಳೆ ಅಂತೇಳಿ ಆತ ತಿಳ್ಕೊಂಡಿರ್ತಾರೆ. ಆತನಿಗೂ ಕೂಡ ಈ ಇನ್ಸ್ಟಾಗ್ರಾಮ್ ನಲ್ಲಿ ಈಕೆ ಮದುವೆ ಆಗಿರೋದನ್ನ ನೋಡಿದ್ಮೇಲೆ ಶಾಖ ಆಗಿರುವಂತದ್ದು. ತದನಂತರದಲ್ಲಿ ನನ್ಮನ ಪೊಲೀಸ್ ಠಾಣೆಗೆ ಹೋಗಿ ಒಂದು ದೂರನ್ನ ದಾಖಲು ಮಾಡಿ ನನ್ನ ಹೆಂಡತಿ ನಾಪತ್ತೆಯಾಗಿದ್ದಾಳೆ ಅಂತೇಳಿ ತದನಂತರದಲ್ಲಿ ಈಗ ಪೊಲೀಸರು ಅದಕ್ಕೆ ಕರೆತಂದು ಒಂದು ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ. ಸರ್, ನಾನು 13 ವರ್ಷ ಆಯ್ತು ಸರ್ ಮದುವೆ ಆಗಿ. ನಾವು ಅನ್ಯೋನ್ಯವಾಗಿದ್ವಿ, ಏನು ಪ್ರಾಬ್ಲಮ್ ಇರಲಿಲ್ಲ. ಅವ್ರ ಅಪ್ಪ ಅಮ್ಮ ಯಾರಿಲ್ಲ ಹುಡುಗಿಗೆ. ಅವರು ಚಿಕ್ಕ ವಯಸ್ಸಲ್ಲೇ ತಾಯಿ ತಂದೆ ಎಲ್ಲ ತೀರೋಗಿದ್ದಾರೆ. ನಾವು ಹಿಂಗೆ ನಮ್ಮ ರಿಲೇಷನ್ ತೋರಿಸಿ ಮದುವೆ ಮಾಡಿದ್ರು ಹುಡುಗಿನ. ಅವಳು ಇವಾಗ 13 ವರ್ಷದಿಂದ ಇದ್ದು ಏನು ನಮ್ಮ ಪ್ರಾಬ್ಲಮ್ ಇಲ್ಲ. ಇವಾಗ ಒಂದು 15 ದಿವಸದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ಲು ನನ್ನ ಮೇಲೆ. ತಪ್ಪ ಅವರಪ್ಪ ಹೊತ್ತಿ ಇವನಿಗೆ ಹೊಡಿತಾನೆ, ಟಾರ್ಚರ್ ಕೊಡ್ದೆ ಅಂತ ಕಂಪ್ಲೇಂಟ್ ಕೊಟ್ಬಿಟ್ಟು ನನ್ನ ಮನೆಯಿಂದ ಆಚೆ ಹಾಕಿದ್ಲು. ವಿಷ ಕುಡಿತೀನಿ, ಪಾಲಿಡಾಲ್ ಕುಡಿತೀನಿ ಅಂತ ಆಚೆ ಹಾಕಿದ್ಲು. ಅವ್ರು ಪೊಲೀಸವರು 3 ತಿಂಗಳು ಟೈಮ್ ಕೊಟ್ಟಿದ್ರು. ಇದು ರೂರಲ್ಲು KBDTL ಹತ್ರ ಕಂಪ್ಲೇಂಟ್ ಕೊಟ್ಟಿದ್ವಿ. ಅವ್ರು 3 ತಿಂಗಳು ಟೈಮ್ ಕೊಟ್ಟಿದ್ರು. ನೋಡಮ್ಮ, ಗಂಡ ಹೆಂಡತಿ ವಿಚಾರ ಅದು ಏನು ಅನುಸರಿಸ್ಕೊಂಡವ್ರಿ. ಅವ್ರು ಬಾಡಿಗೆ ಕಟ್ಟಕ್ಕೆಲ್ಲ ಹೇಳಿದ್ರು, ಬಾಡಿಗೆ ಸಂಘ. ನನ್ನ ಮಗನು ಮೋಸ ಮಾಡ್ಬಿಟ್ಟು ಇವಾಗ ಬೇರೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಮದುವೆ ಮಾಡ್ಕೊಂಡ್ ಬಂದಿದ್ದಾಳೆ. ಇಲ್ಲಿ ನ್ಯಾಯ ಕೇಳಕ್ ಬಂದಿದ್ಕೆ ಲಾಯರ್ ಕಡೆಯಿಂದ ಬಂದಿದ್ದಾಳೆ. ಕೋರ್ಟಲ್ಲಿ ನಾನು ಇದು ತಗೋತೀನಿ ಅಂತಾಳೆ. ಅಮ್ಮಾಯಕ್ಕನಿಗೆ ಮೋಸ ಮಾಡಿ ಈ ತರ 1 ವಾರದಿಂದ ಮದುವೆ ಮಾಡ್ಕೊಂಡ್ ಬಂದಿದ್ದಾಳೆ. ಸರ್, ಏನು ಅಂತಾನೆ ಗೊತ್ತಾಗ್ತಿಲ್ಲ. ನಮ್ಮ ಮಗ ತಬ್ಲಿ ಮಗ, ಅವನು ಅಪ್ಪ ಅಮ್ಮ ಇಲ್ಲ ಹುಡುಗನ್ಗೆ, ನಾವೇ ನಿಂತು ಮದುವೆ ಮಾಡಿದ್ದ. ಇವಾಗ ಅವನು ಮೋಸ ಮಾಡ್ಬಿಟ್ಟು ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಮದುವೆ ಮಾಡ್ಕೊಂಡ್ ಬಂದಿದ್ದೀನಿ, ನನ್ನ ಇಷ್ಟ, ನೀವ್ಯಾರು ಕೇಳಕ್ಕೆ ಅಂತ ಹೇಳ್ತಾಳೆ. ಏನು ಹೇಳಿದ್ರೆ ನಮ್ಮ ಮಾತುಗಳು ಏನು ಕೇಳ್ತಾ ಇಲ್ಲ ಅವಳು. ಮಾತಾಡಕ್ ಬಿಡ್ಲಿಲ್ಲ. ಸ್ವಲ್ಪ ಲಾಯರ್ ಕಡೆಯಿಂದ ಬಂದ್ರೆ ಲಾಯರ್ ಮಾತಾಡ್ಬೇಡ್ರಿ ಅಂತ ಕೇಳ್ತಾರೆ. ಬಟ್ಟೆ ಬೇರೆ ತಗೊಂಡು ಹೋಗಕ್ಕೆ ಅಂತ ಬಂದು ಮನೆ ಬೀಗ ಹೊಡಿಯಕ್ ಹೋಗಿದ್ಲು ಲಾಯರ್ ಕಡೆಯಿಂದ. ಮಗ ಎಲ್ಲಿಕ್ಕಿದ್ದಾಳೆ ಅಂತ ಗೊತ್ತಿಲ್ಲ. ಮದುವೆ ಆಗಿ ನಾನು ಕರ್ಸಿಲ್ಲ ಸರ್. ಇವ್ರು ಯಾರು ಮದುವೆ ಆಗಿರೋ ಹುಡುಗನ್ ಕರ್ಸಿಲ್ಲ. ಅವಳೊಬ್ಳು ಬಂದ್ರೆ ಒಳಗಡೆ ಇದ್ದಾಳೆ, ಅವ್ರು ಆಚೆ ಕರ್ಕೊ ಬರ್ತಾ ಇಲ್ಲ. ಆಚೆ ಅವಳನ್ನ ದಯವಿಟ್ಟು ಮುಂದೆಗಡೆ ಮಾತಾಡ್ಸ್ಬೇಕು ಸರ್. ನೀವು ನಮ್ಗೆ ನ್ಯಾಯ ಕೊಡ್ಸಿ ಸರ್. 13 ವರ್ಷದಿಂದ ಮದುವೆ ಆಗಿರೋದು, 15 ದಿನದಿಂದ ಈ ಕೆಲಸ ಮಾಡಿದಾಳೆ ಸರ್. 1 ವಾರದಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ. ಇನ್ನೂ ಈ ಕಣ್ಣಲ್ಲಿ ಅದು ಏನೇನು ನೋಡಬೇಕು. ಹಿರಿಯರು ನೋಡಿ ನಿಶ್ಚಯ ಮಾಡಿರುವಂತಹ ಮದುವೆ ಸಂಬಂಧಗಳೇ ಕಿತ್ಕೊಂಡು ಹೋಗ್ತವೆ. ಅಂಥದ್ರಲ್ಲಿ ಸೋಷಿಯಲ್ ಮೀಡಿಯಾ ಮೂಲಕ ಹುಟ್ಕೊಂಡಿರುವಂತಹ ಪ್ರೀತಿ, ಈ ಸಂಬಂಧಗಳು ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ. ಪ್ರೀತಿಗೆ, ಮದುವೆಗೆ, ದಾಂಪತ್ಯ ಜೀವನಕ್ಕಿದ್ದಂತಹ ಅರ್ಥವೇ ಬದಲಾಗ್ತಾ ಇದೆ.